ಮಗನ ಬರ್ತ್ಡೇ ಸಂಭ್ರಮದಲ್ಲಿದ್ದ ಭವಾನಿಗೆ ಆಘಾತ ಆಗಿದೆ. ಆಗಸ್ಟ್ 5ರಂದು ಬರ್ತ್ಡೇ ಆಚರಿಸಲಿದ್ದ ತಾಯಿ ಭವಾನಿ. ಮಗನ ಬರ್ತ್ಡೇ ಆಚರಣೆಗೆ ರೇವಣ್ಣ ಕುಟುಂಬ ಸಿದ್ಧತೆ ಮಾಡಿಕೊಂಡಿತ್ತಂತೆ. ಕೋರ್ಟ್ ತೀರ್ಪಿನಿಂದ ತಾಯಿ ಭವಾನಿ ಆಘಾತಕ್ಕೊಳಗಾಗಿದ್ದಾರೆ. ಕಡಿಮೆ ಶಿಕ್ಷೆ ಪ್ರಮಾಣದ ನಿರೀಕ್ಷೆಯಲ್ಲಿದ್ದ ಭವಾನಿಗೆ ಬಿಗ್ ಶಾಕ್ ಆಗಿದೆ. ಮುಂದಿನ ಕಾನೂನು ಹೋರಾಟ ಕುರಿತು ವಕೀಲರ ಜೊತೆಗೆ ಇವರು ಚರ್ಚೆಯನ್ನ ಮಾಡಲಿದ್ದಾರೆ. ಸದ್ಯ HD ರೇವಣ್ಣ ಮನೆಯಲ್ಲಿ ಸ್ಮಶಾನ ಮೌನನೇ. ಇಡೀ ರಾಜ್ಯದ ಇತಿಹಾಸದಲ್ಲೇ ಮಾಜಿ ಸಂಸದನೊಬ್ಬನಿಗೆ ಜೀವಾವಧಿ ಶಿಕ್ಷೆಯಾಗಿರುವುದು ಇದೇ ಮೊದಲು. ಐತಿಹಾಸಿಕ ತೀರ್ಪಿದೆ. ಇದೇ ಮೊದಲು ಒಬ್ಬ ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆಯಾಗಿರೋದು. ಜೀವಾವಧಿ, ಈಗ ಒಬ್ರು ವಕೀಲರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಜೀವಾವಧಿ ಮತ್ತು ಜೀವ ಇರೋವರೆಗೂ. ನ್ಯಾಯಾಧೀಶರು ಹೇಳಿದಾರಂತೆ ಜೀವ ಇರೋವರೆಗೂ ಆತ ಜೈಲಿನಲ್ಲೇ ಇರಬೇಕು. ಅಂದರೆ ಈ ಪ್ರಕರಣದ ತೀವ್ರತೆ ನೋಡಿ ಹೆಂಗಿದೆ ಅಂತ. ಸಂತೋಷ್ ಗಜಾನನ್ ಭಟ್ ನ್ಯಾಯಾಧೀಶರು ಅಂದರೆ ಇತಿಹಾಸವನ್ನೇ ಬರೆದ್ಬಿಟ್ರು. ಇವತ್ತು ಇತಿಹಾಸವನ್ನೇ ಬರೆದ್ಬಿಟ್ರು. ಜೀವಾವಧಿಗೂ ಜೀವ ಇರೋವರೆಗೂ ಅನ್ನೋ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಜೀವ ಇರೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕು ಈ ಅಪರಾಧಿ ಅಂತ ಹೇಳಿದಾರಂತೆ. ಸೊ ಇದೆಲ್ಲದರ ನಡುವೆ ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿರುತ್ತೆ. ಮುಂದಿನ ಹೋರಾಟದ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. HD ರೇವಣ್ಣ ಅವರು ಜೊತೆಗೆ ಅವರ ಬರ್ತ್ಡೇ ಕೂಡ ಇತ್ತಂತೆ. ಮಗನ ಬರ್ತ್ಡೇ ನಿರೀಕ್ಷೆಯಲ್ಲಿ ಅಂದರೆ ಸಂಭ್ರಮದಲ್ಲಿದ್ದರು. ಸೊ ಆ ಸಂಭ್ರಮ ಈಗ ಸತ್ತೋಯ್ತು. ಯಾಕೆ ಅಂತ ಹೇಳಿದರೆ ಅವರೇ ಒಳಗಡೆ ಇರ್ತಾರೆ. ಸೊ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಅವ್ರ ತಾಯಿ ಭವಾನಿಯವರಿಗೆ ಒಂಥರ ಹರ್ಟ್ ಆಗಿರುತ್ತೆ, ಬೇಜಾರಾಗಿರುತ್ತೆ. ಸುಮ್ಮನೆ ಕೂತಿರ್ತಾರೆ ಈ ಕ್ಷಣಕ್ಕೆ. ಇದರ ಜೊತೆಗೆ ನೆಕ್ಸ್ಟ್ ಏನು ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕಲ್ಲ, ಆ ನಿಟ್ಟಿನಲ್ಲಿ ಈಗ ದಾರಿಯನ್ನು ಹುಡುಕೋ ಪ್ರಯತ್ನದಲ್ಲಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಹಾಸನದಲ್ಲಿ ದೊಡ್ಡ ಮಟ್ಟದ ಹಿಡಿತ ಹೊಂದಿರುವಂಥ ಒಂದು ಕುಟುಂಬ ದೊಡ್ಡ ಮಟ್ಟದ ಆರೋಪವನ್ನು ಎದುರಿಸುತ್ತೆ. ಫೈನಲಿ ಒಬ್ಬ ಮಾಜಿ ಸಂಸದನಿಗೆ ಈಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್. ಹೆಂಗಿರಬಹುದು ಹಾಸನ ಜನತೆಯ ರಿಯಾಕ್ಷನ್ ಈಗ? ಎಸ್ ರಾಮ್, ನಿಜಕ್ಕೂ ಈ ತೀರ್ಪು ಏನಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕೇಸಿಗೆ ಸಂಬಂಧಿಸಿದಂತೆ ಇವತ್ತಿನ ತೀರ್ಪು JDS ನ ಏನು ಪ್ರಜ್ವಲ್ ರೇವಣ್ಣ ಬೆಂಬಲಿಗರಿದ್ರು ಅವರಿಗೆ ನಿಜವಾಗಿಯೂ ಮರ್ಮಾಘಾತ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ JDS ನಲ್ಲಿ ಈ ಹಿಂದೆ ಸಂಸದರಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ಅಣತಿಯಂತೆ ಒಂದಷ್ಟು ಕೆಲಸಗಳು, ಒಂದಷ್ಟು ಕಾರ್ಯಗಳು, ಒಂದಷ್ಟು JDS ನಾಯಕರೇನಿದ್ದಾರೆ ಅವರು ಅವರ ಅಣತಿಯಂತೆ ಕೆಲಸ ಮಾಡ್ತಿದ್ದು. ಆದ್ರೆ ಈಗ ಇಂದಿನ ತೀರ್ಪು ಏನಿದೆ ಇದು ಮರ್ಮಾಘಾತ ಆಗಿದೆ. ಇದು ಒಂದು ಕಡೆ ಆದ್ರೆ, ಇನ್ನು ಕುಟುಂಬಕ್ಕೆ ಬಂದ್ರೆ ರೇವಣ್ಣ ಕುಟುಂಬದಲ್ಲಿ ನಿಜವಾಗ್ಲೂ ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೇಕು. ಯಾಕಂದ್ರೆ ನಿಜವಾಗಿಯೂ ಇದೊಂಥರ ಪುತ್ರನ ಈ ತರದ ಒಂದು ತೀರ್ಪು ನಿಜವಾಗ್ಲೂ ಅವರು ನಿರೀಕ್ಷೆಯನ್ನು ಕೂಡ ಮಾಡಿರ್ಲಿಲ್ಲ ಈ ತರದ ತೀರ್ಪು ಬರುತ್ತೆ ಅಂತ. ಏನು ಭವಾನಿ ರೇವಣ್ಣ ಅವರ ಬರ್ತ್ಡೇ ಇತ್ತು, ಹುಟ್ಟುಹಬ್ಬ. ಇಲ್ಲಿಯ ತನಕ ಭವಾನಿ ರೇವಣ್ಣನವರು ಎಲ್ಲೂ ಹೊರಗಡೆ ಯಾರ ಬಳಿಯೂ ಕಾಣಿಸ್ಕೊಂಡಿರ್ಲಿಲ್ಲ. ಅವರು ಶಪಥವನ್ನ ಮಾಡಿದ್ರು, ಪ್ರಜ್ವಲ್ ರೇವಣ್ಣನವರು ಹೊರಗಡೆ ಬರುವ ತನಕ ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಅನ್ನೋ ಆ ಮಾತಿನಂತೆ ಇದ್ರು. ಅವರ ಹುಟ್ಟುಹಬ್ಬವೂ ಕೂಡ ತುಂಬಾ ಸಂಭ್ರಮದಿಂದ ಆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕು, ತನ್ನ ಮಗನೊಟ್ಟಿಗೆ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದವರೇ ನಿಜವಾಗಿಯೂ ಇದು ಒಂದು ಶಾಕಿಂಗ್ ನ್ಯೂಸ್ ಆಗಿರೋಂಥದ್ದು. ಪ್ರಜ್ವಲ್ ರೇವಣ್ಣನವರ ಈ ತೀರ್ಪು ನಿಜವಾಗಿಯೂ ರೇವಣ್ಣನವರ ಕುಟುಂಬಕ್ಕೆ ಶಾಕಿಂಗ್ ಆಗಿರೋಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ಮಗನ ಬರ್ತ್ಡೇಯನ್ನ ಆಚರಣೆ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತ ರೇವಣ್ಣ ಕುಟುಂಬಕ್ಕೆ ಬಿಗ್ ಶಾಕ್ ಈಗ ಎದುರಾಗಿದೆ. ಕೋರ್ಟ್ ತೀರ್ಪಿನಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ಭವಾನಿ ಅವರು. ಕಡಿಮೆ ಶಿಕ್ಷೆಯ ಪ್ರಮಾಣದ ನಿರೀಕ್ಷೆಯಲ್ಲಿದ್ರು, ಕಡಿಮೆ ಶಿಕ್ಷೆ ಆಗುತ್ತೆ ಅಂತ. ಆದ್ರೆ ಈಗ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗಿರುವಂತ ಸನ್ನಿವೇಶ ಬಂದಿದೆ. ಹಾಗಾಗಿ ಬಹಳಷ್ಟು ಮೌನಕ್ಕೆ ಜಾರಿದ್ದಾರೆ. ಯಾರಾದ್ರೂ ಕೂಡ ಹಂಗೆ ಆಗೋದು. ಯಾಕಂದ್ರೆ ಹುಟ್ಟುಹಬ್ಬ ಇನ್ನೇನಿತ್ತು, ಹುಟ್ಟುಹಬ್ಬನ ಆಚರಣೆ ಮಾಡಬೇಕು, ಕೋರ್ಟಿನಿಂದ ಎಲ್ಲಾದ್ರೂ ಒಂದು ಕಡಿಮೆ ಪ್ರಮಾಣದ ಶಿಕ್ಷೆ ಬರುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ಕೊಂಡಿದ್ರು. ಆದ್ರೆ ಎಲ್ಲವೂ ಕೂಡ ಹೋಗಿದೆ. ಸಾಮಾನ್ಯವಾಗಿ ಯಾವುದೋ ಒಂದು ಬೇರೆ ವಿಚಾರದಲ್ಲಿ ಸಣ್ಣ ಪುಟ್ಟ ಪ್ರಕರಣ ಆಗಿದ್ರೆ ಶಿಕ್ಷೆ ಆಯ್ತು ಅಂತಂದ್ರೆ ಮನೆ ಹತ್ರ ಬಂದು ಅವರಿಗೆ ಸಮಾಧಾನ ಮಾಡೋದಿರ್ಬೋದು, ಮಾತನಾಡಿಸುವಂತ ಪ್ರಕ್ರಿಯೆಗಳು ಸಾಮಾನ್ಯ ಆಗತ್ತೆ. ಬಟ್ ಇಲ್ಲ, ಹಂಗಲ್ಲ. ಯಾರ್ಯಾರು ಕೂಡ ಒಂದು ಸಾಂತ್ವನ ಹೇಳೋದು ಮತ್ತೊಂದು ಮಗದಕ್ಕೆ ಮಾಡಲ್ಲ. ಯಾಕಂದ್ರೆ ಪ್ರಕರಣ ಅಂತದ್ದು, ಅಂತ ಘನಘೋರವಾಗಿರುವಂತ ಅಪರಾಧ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅಪರಾಧಿಯಾಗಿ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗಿರುವಂತ ಸನ್ನಿವೇಶ ಬಂದಿದೆ. ಆಗಸ್ಟ್ 5ನೇ ತಾರೀಕಿನಂದು ಪ್ರಜ್ವಲ್ ರೇವಣ್ಣ ಅವರ ಬರ್ತ್ಡೇ ಇತ್ತು. ಇದನ್ನ ಆಚರಣೆ ಮಾಡಬೇಕು ಮನೆಗೆ ಅನ್ನುವಂತ ಒಂದಿಷ್ಟು ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಸಿದ್ಧತೆಗಳೆಲ್ಲವೂ ಕೂಡ ಹೋಗಿದೆ. ಆಘಾತಕ್ಕೆ ಒಳಗಾಗಿದ್ದಾರೆ ತಾಯಿ ಭವಾನಿ ಅವರು. ಕಡಿಮೆ ಶಿಕ್ಷೆ ಪ್ರಮಾಣದ ನಿರೀಕ್ಷೆಯನ್ನ ಮಾಡಿದ್ರು, ಬಟ್ ಹಾಗಾಗಿಲ್ಲ. ಈಗ ಒಂದು ಕೋರ್ಟಿನ ಈ ಐತಿಹಾಸಿಕ ತೀರ್ಪು ನಿಜಕ್ಕೂ ಆಘಾತವನ್ನು ತಂದು ಕೊಟ್ಟಿದೆ ಅವರ ಕುಟುಂಬಕ್ಕೆ. ಬಟ್ ಅದನ್ನ ಹೊರತುಪಡಿಸಿ ನ್ಯಾಯ, ಕಾನೂನು ಗೆದ್ದಿದೆ.